ನಮಸ್ಕಾರ ವೀಕ್ಷಕರೇ, ದ ನ್ಯೂಸ್ ವೇರ್ ಚಾನಲ್ಗೆ ಸ್ವಾಗತ. ಸ್ಯಾಂಡಲ್ವುಡ್ ಸ್ಟಾರ್ ನಟ ದರ್ಶನ್ ಕುಟುಂಬಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ಹೌದು, ನಟ ದರ್ಶನ್ ಪುತ್ರ ವಿನೇಶ್ ಚಲಾಯಿಸುತ್ತಿದ್ದ ದುಬಾರಿ ಕಾರು ಅಪಘಾತಕ್ಕೆ ಈಡಾಗಿದೆ ಅನ್ನೋ ಸಖತ್ ಸೆನ್ಸೇಷನ್ ಸುದ್ದಿ ಈಗ ರಾಜಧಾನಿ ಬೆಂಗಳೂರಿನಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಕಾನೂನು ಕಣ್ಣು ತಪ್ಪಿಸಿ ಸದ್ದಿಲ್ಲದೆ ನಡೆದ ಈ ಘಟನೆಯ ಹಿಂದೆ ಇರೋ ಆ ಬಿಗ್ ಟ್ವಿಸ್ಟ್ ಆದ್ರೂ ಏನು, ರಾಜೇಶ್ವರಿ ನಗರದಲ್ಲಿ ನಡೆದ ಆ ಒಂದು ಅಪಘಾತದ ಕಂಪ್ಲೀಟ್ ಕತೆ ಏನು, ನಡು ರಸ್ತೆಯಲ್ಲಿ ಕಾರು ಡಿಕ್ಕಿ ಹೊಡೆದಾಗ ಅಲ್ಲಿ ನಡೆದಿದ್ದೇನು, ಇವೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸದ್ಯಕ್ಕೆ ಸಿಗ್ತಾ ಇರೋ ಮಾಹಿತಿ ಪ್ರಕಾರ ಬೆಂಗಳೂರಿನ RR ನಗರದಲ್ಲಿ ಅಂದ್ರೆ ರಾಜೇಶ್ವರಿ ನಗರದಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗ್ತಾ ಇದೆ. ನಟ ದರ್ಶನ್ ಪುತ್ರ ವಿನೇಶ್ ಚಲಾಯಿಸುತ್ತಿದ್ದ ಕಾರು ರಸ್ತೆಯಲ್ಲಿ ಹೋಗುತ್ತಿದ್ದ ದ್ವಿಚಕ್ರ ವಾಹನ ಅಂದ್ರೆ ಬೈಕ್ ಸವಾರರಿಗೆ ಡಿಕ್ಕಿ ಹೊಡೆದಿದೆ ಅನ್ನೋ ಗಂಭೀರ ಆರೋಪ ಕೇಳಿ ಬಂದಿದೆ. ವೀಕ್ಷಕರೇ, ಸ್ಥಳೀಯರು ಹೇಳೋ ಪ್ರಕಾರ ಅಪಘಾತ ನಡೆದ ಸಮಯದಲ್ಲಿ ಆ ಒಂದು ಕಾರನ್ನ ಡ್ರೈವ್ ಮಾಡ್ತಾ ಇದ್ದಿದ್ದು ಬೇರೆ ಯಾರು ಅಲ್ಲ, ನಟ ದರ್ಶನ್ ಪುತ್ರ ವಿನೇಶ್. ಅಪಘಾತ ಆಗ್ತಾ ಇದ್ದ ಹಾಗೆ ಸ್ಥಳದಲ್ಲಿ ಭಾರಿ ಗದ್ದಲ ಸೃಷ್ಟಿಯಾಗಿದೆ. ಪುಣ್ಯಕ್ಕೆ ಬೈಕ್ ಸವಾರರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ದೊಡ್ಡ ಅನಾಹುತ ಒಂದು ಕೂದಲೆಳೆಯ ಅಂತರದಲ್ಲಿ ತಪ್ಪಿದೆ ಅಂತ ಸ್ಥಳೀಯರು ಉಸಿರು ಬಿಟ್ಟಿದ್ದಾರೆ. ಆದರೆ ಘಟನೆ ನಡೆದ ಬೆನ್ನಲ್ಲಿ ಈ ಕೇಸ್ ಈಗ ಬೇರೆಯೇ ತಿರುವು ಪಡೆದುಕೊಂಡಿದೆ. ವೀಕ್ಷಕರೇ, ಇಲ್ಲಿ ನಾವು ಅತ್ಯಂತ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಅದು ಕಾನೂನು ಮತ್ತು ವಯಸ್ಸು. ನಟ ದರ್ಶನ್ ಮಗ ವಿನೇಶ್ಗೆ ಸದ್ಯಕ್ಕೆ ಇರೋದು ಕೇವಲ 17 ವರ್ಷ ವಯಸ್ಸು ಮಾತ್ರ. ಆದರೆ ಆತ ಇನ್ನು ಕಾನೂನುಬದ್ಧವಾಗಿ ಅಪ್ರಾಪ್ತ ಬಾಲಕ. ಭಾರತೀಯ ಮೋಟಾರು ವಾಹನ ಕಾಯ್ದೆ 1988 ಪ್ರಕಾರ 18 ವರ್ಷ ತುಂಬುವ ಮುನ್ನ ಯಾವುದೇ ವ್ಯಕ್ತಿಗೆ ಲೈಸೆನ್ಸ್ ಸಿಗೋದಿಲ್ಲ. ಗೇರ್ ಇರೋ ಕಾರ್ಗಳು ನಡು ರಸ್ತೆಯಲ್ಲಿ ಡ್ರೈವ್ ಮಾಡೋಕೆ ಕಾನೂನಲ್ಲಿ ಅವಕಾಶವೇ ಇಲ್ಲ. ಹೀಗಿರುವಾಗ ಯಾವುದೇ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ, ಯಾವ ಭಯವೂ ಇಲ್ಲದೆ ಬೆಂಗಳೂರಿನಂತಹ ಟ್ರಾಫಿಕ್ ಇರೋ ರಸ್ತೆಗಳ ಬಳಿ ಹಗಲಲ್ಲೇ ಇಷ್ಟೊಂದು ಕಾರು ತಗೊಂಡು ವಿನೇಶ್ ರಸ್ತೆಗೆ ಇಳಿದಿದ್ದು ಎಷ್ಟು ಸರಿ ಅನ್ನೋದು ಸಾರ್ವಜನಿಕರ ನೇರ ಪ್ರಶ್ನೆ. ಒಂದೆಡೆ ನಟ ದರ್ಶನ್ ಈಗಾಗಲೇ ಜೈಲಿನಲ್ಲಿದ್ದಾರೆ. ತಂದೆ ಜೈಲಿಗೆ ಹೋದ ಸಮಯದಲ್ಲಿ ವಿನೇಶ್ SSLC ಪರೀಕ್ಷೆ ಬರಿತಾ ಇದ್ದಿದ್ದು ನಮಗೆಲ್ಲ ಗೊತ್ತೇ ಇದೆ. ಇತ್ತೀಚೆಗಷ್ಟೇ ತಾಯಿ ವಿಜಯಲಕ್ಷ್ಮಿ ಅವರು ಕೋರ್ಟ್ನಿಂದ ಒಂದು ಸ್ಟೇ ಆರ್ಡರ್ ತಂದಿದ್ರು. ನನ್ನ ಮಗ ಇನ್ನೂ ಅಪ್ರಾಪ್ತ ಬಾಲಕ, ಆತನ ಹೆಸರು ಅಥವಾ ಫೋಟೋಗಳನ್ನು ಎಲ್ಲಿ ಬಳಸಬೇಡಿ, ಆತನ ನೆಮ್ಮದಿಗೆ ಭಂಗ ತರಬೇಡಿ ಅಂತ ಮಾಧ್ಯಮಗಳಿಗೆ ಮನವಿ ಮಾಡಿದ್ರು. ಆದರೆ ಸಾರ್ವಜನಿಕರು ಕೇಳ್ತಾ ಇರೋದು ಒಂದು ಪ್ರಶ್ನೆ, ಮೇಡಮ್, ನಿಮ್ಮ ಮಗ ಅಪ್ರಾಪ್ತ ಬಾಲಕನೇ ಆಗಿದ್ರೆ ಆತ ನೆಮ್ಮದಿಯಾಗಿ ಮನೆಯಲ್ಲೇ ಇರಬೇಕಿತ್ತಲ್ವಾ, ಶಾಲೆ ಕಾಲೇಜ್ಗೆ ಹೋಗ್ಬೇಕಿತ್ತಲ್ವಾ, ಅದನ್ನು ಬಿಟ್ಟು ಈ ಥರ ದುಬಾರಿ ಕಾರನ್ನ ಕೊಟ್ಟು ನಡು ರಸ್ತೆಗೆ ಬಿಟ್ಟಿದ್ದು ಯಾರು? ಕಾನೂನು ಬಡವರಿಗೊಂದು ಸೆಲೆಬ್ರಿಟಿಗಳಿಗೊಂದು ಇದೆಯಾ ಅಂತ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಕಿಡಿಕಾರ್ತಾ ಇದ್ದಾರೆ. ಒಂದು ವೇಳೆ ಈ ಆಘಾತದಲ್ಲಿ ಬೈಕ್ ಸವಾರರಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗಿ ಪ್ರಾಣ ಹೋಗಿದ್ದರೆ ಇದಕ್ಕೆ ಯಾರು ಹೊಣೆ ಆಗ್ತಾ ಇದ್ರು? ಅಪ್ರಾಪ್ತ ಕೈಗೆ ಗಾಡಿ ಕೊಟ್ಟು ಅಪಘಾತ ಮಾಡಿದ್ರೆ ಪೋಷಕರು ಜೈಲು ಶಿಕ್ಷೆ ಆಗುತ್ತೆ ಅನ್ನೋ ಕಾನೂನು ಗೊತ್ತಿಲ್ವಾ ಅಂತ ನೆಟ್ಟಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನಡು ರಸ್ತೆಯಲ್ಲಿ ಈ ರೀತಿ ಸೆಲೆಬ್ರಿಟಿಗಳ ಮಕ್ಕಳು ಲೈಸೆನ್ಸ್ ಇಲ್ಲದೆ ಬೇಜವಾಬ್ದಾರಿಯಿಂದ ಡ್ರೈವ್ ಮಾಡೋದು ಎಷ್ಟು ಸರಿ? ತಂದೆ ಒಂದು ಕಡೆ ಕಾನೂನು ಕಷ್ಟದಲ್ಲಿದ್ದಾರೆ, ಮಗ ಮತ್ತೊಂದು ಕಡೆ ಈ ರೀತಿ ವಿವಾದಕ್ಕೆ ಸಿಲುಕಿರೋದು ದರ್ಶನ್ ಕುಟುಂಬಕ್ಕೆ ದೊಡ್ಡ ತಲೆನೋವು ಪರಿಣಮಿಸಿದೆ. ಈ ಒಂದು ಅಪಘಾತದ ಕೇಸ್ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಈ ಇಡೀ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಪ್ರಾಪ್ತ ವಯಸ್ಸಿನಲ್ಲಿ ಕಾರು ಚಲಾಯಿಸಿದ ವಿನೇಶ್ ನಡೆ ಸರಿಯೇ? ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ದ ನ್ಯೂಸ್ ವೇರ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ನೋಡ್ತಾ ಇರಿ ದ ನ್ಯೂಸ್ ವೇರ್.